ನಿಮಿಷ ಶಿವಣ್ಣ ಬರೋಬ್ಬರಿ ಅದೇ ಒಂದು ತಿಂಗಳ ಕಾಲ ವಿಶ್ರಾಂತಿ ಚಿಕಿತ್ಸೆಗೆ ಹೋಗಿದ್ವಿ ಫಸ್ಟ್ ಬಗ್ಗೆ ನೋಡ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು ಅಂದರೆ ಇಟ್ ವಾಸ್ ಅಷ್ಟು ಈಸಿ ಆಪ್ರೇಷನ್ ಅಲ್ಲ, ರಿಸ್ಕಿ ಆಪ್ರೇಷನ್. ನನಗೆ ಸ್ವಲ್ಪ ಭಯ ಇತ್ತು, ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು. ಬಟ್ ಒಂದು ಏನಂದರೆ ಏನಾದರೂ ಫೇಸ್ ಮಾಡಬೇಕಷ್ಟೇ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ, ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡ್ದೇನೂ ಇರೋಕ್ಕಾಗಲ್ಲ, ಇಲ್ಲ ಮಾಡಲ್ಲ ನಾನು ನೋಡೋಣ, ಅದು ಆ ಥರ ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಅಂತ ಬಂದಾಗ ಸರಿ, ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ ಫ್ಯಾಮಿಲಿಯಲ್ಲಿ. ಗೀತಾ ಆಗಲಿ, ಇಲ್ಲ ಮನೇಲಿ ಎಲ್ಲರೂ ಮಕ್ಕಳಾಗಲಿ, ಇಲ್ಲ ದಿಲೀಪ್ ಆಗಲಿ, ಎವ್ರಿಬಡಿ ಸಪೋರ್ಟ್ ಇದ್ದೇ ಇದೆ, ಅದ್ರ ಬಗ್ಗೆ ಇಲ್ಲ. ಬಟ್ ಏನೂ ಆಗಲ್ಲ. ಆಮೇಲೆ ಡಾಕ್ಟ್ರೆಲ್ಲ ಮಾತಾಡಿದಾಗ ಎಲ್ಲರೂ ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನ ಯೂಶ್ವಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನುಭವಿಸೋದು ಅಭಿಮಾನಿಗಳು ಅವರಿಂದನೇ. ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವ್ರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ, ಇದನ್ನು ಆಗೋಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ಎ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ಅಷ್ಟೇ. ಅಭಿಮಾನಿಗಳು ಎಲ್ಲರೂ ಅವರ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರದ್ದೊಂದು ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡಿದ್ರು, ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕೋ ವರ್ಕ್ ನಡೀತಾ ಇತ್ತು, ಕೀಮೋ ನಡೀತಾ ಇತ್ತು. ಆಮೇಲೆ ಡಾಕ್ಟ್ರು ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ಲಿ ಟ್ರಾವೆಲ್ ಮಾಡಿದ್ರು. ಅಬೌಟ್ 21 hours ಫ್ಲೈಟ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ. ಒಂದು ನನ್ನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಏನು ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಓಲ್ಡ್ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನಿಸ್ತು. ಮನಸ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಗೀತಂಗೆ ಹೇಳಿದೆ, ಏನೋ ಒಂಥರ ಧೈರ್ಯ ಬರ್ತಾ ಇದೆ. ಅದಾದಮೇಲೆ ಆಯಿತು, ಡಾಕ್ಟ್ರ್ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪ್ರೇಷನ್ ದಿನ ಬಂತು, 6 hours. ಇವ್ರಿಗೂ ಟೆನ್ಷನ್ನು, ನಮಗೆ ಗೊತ್ತಿಲ್ಲ, ನಾವು ಹೋಗಿದ್ದೀವಿ ಅಷ್ಟೇ. ಯಾಕೆ ನಾವು ಅನುಸ್ಥಿತಿ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಬಟ್ ಬಂದು ಹೇಳಿದ ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು. ಅದಾದಮೇಲೆ ಸೆಕೆಂಡ್ ಡೇನೇ ನಾವು ವಾಕಿಂಗ್ ಶುರು ಮಾಡಿದ್ವಿ. ಅದಾದಮೇಲೆ ಎಲ್ಲಿಂದ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗಿ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬ್ ಆಗೋಯ್ತು. ಅದೇ ಎಲ್ಲದೇನೆಂದರೆ ಎಲ್ಲರದ್ದು ಆರೈಕೆ. ಬರೀ ಅಭಿಮಾನಿಗಳು ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು, ಟೋಟ್ಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು. ಅವರೆಲ್ಲ ಕೇರ್ ಮಾಡ್ತಿದ್ದ ರೀತಿ ಇರ್ಬೋದು. ಆ್ಯಂಡ್ ಮೀಡಿಯಾ ಇರ್ಬೋದು, ಎಸ್ಪೆಷಲಿ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲೂ ಗೊತ್ತಿದ್ರು ಏನು ಅದು ಹಾಕಕ್ಕೆ ಹೋಗಿಲ್ಲ. ಅದು ನಿಜವಾಗಿ ನಾವು ಪಡ್ಕೊಂಬಂತೀವಿ. ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ, ಎಲ್ಲದಕ್ಕೂ ಹೇಳ್ತೀವಿ, ಇದಕ್ಕೆ ಈ ಒಂದು ವಿಷಯ ಯಾಕೆ ಮುಚ್ಚಿಡ್ಬೇಕು? ಅಭಿಮಾನಿಗಳೆಲ್ಲರೂ ಕೂಡ ತಾಯ್ನಾಡಿಗೆ ಮೃತ್ಯುಂಜಯ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೀತಕ್ಕ ಕೂಡ ಅಂತ ಕ್ರೂಷಿಯಲ್ ಟೈಮಲ್ಲಿ ಜೊತೆಗಿದ್ದು ಸಪೋರ್ಟ್ ನೀಡಿದ್ರು. ಅವರೆಲ್ಲರೂ ಅಭಿಮಾನಕ್ಕೆ ಏನು ಅವರು ಅದ್ರ ಬಗ್ಗೆ ಗೀತದ ಬಗ್ಗೆ ಮಾತಾಡಂಗೆ ಇಲ್ಲ. ಯೂಶ್ವಲಿ ಗಂಡಸರಿಗೆ ತಾಯಿಂದ ತುಂಬ ಇರ್ತಾರೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ. ಗೀತ ಹೆಂಡತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿನೂ ಆಗ್ತದೆ, ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಡು. ಈ ಸತಿ ನಿವೇದಿತ ಒಂದು ಹಾಡಾಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಯಲ್ಲಿ. ಆಮೇಲೆ ಭೀಮಣ್ಣ ಇವ್ರು ಬಂದಿದ್ರು, ಮಧು ಬಂದಿದ್ರು, ಒಂದು ಪ್ರಶಾಂತತೆ. ಆಮೇಲೆ ಅದು ಅಂತ ನಿವೇದಿತ ಫ್ರೆಂಡ್, ಅವರು ಆ ಮಗು ನಮ್ಮ ಜೊತೆಲೇ ನಾವು ಹೋಗೋ ದಿವಸನೂ ಡ್ಯಾಲಸ್ ವರ್ಕ್ ಮಾಡ್ತಿತ್ತು. 1 ತಿಂಗಳು ಕಂಪ್ಲೀಟ್ ಆಗ್ಬಿಟ್ಟು. ಅಲ್ಲಿದ್ದು ಕನ್ನಡಿಗರಿರ್ಬೋದು, ಪ್ರತಿಯೊಬ್ಬರೂ
ತೋರಿಸಿದ ಪ್ರೀತಿ ಇರ್ಬೋದು, ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ, ಏನು ಮಾಡ್ಕೊಡ್ಬೇಕು ಹೇಳಿ, ಅದೆಲ್ಲ ಮರೆಯೋಕ್ಕೆ ಅಲ್ಲ. ಅದಕ್ಕೆ ಇವತ್ತು ಯೂನಿವರ್ಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ನಾವು ಎಮೋಷ್ನಲ್ ಆಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗ್ ಆಗಿ ಹಳ್ಳೆ ಬ್ಯಾಡ್ದು ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದಕ್ಕೋಸ್ಕರನೇ ಒಂದು ಸ್ವಲ್ಪ ಧೈರ್ಯವಾಗಿದೆ. ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಮಿ. ನಾನು ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇವರ ಆಶೀರ್ವಾದ ಜಾಸ್ತಿ ಇತ್ತು ಅಂತ ಗೊತ್ತು. ಶಿರ್ಸಿ MLA ಇವ್ರ ತಾಯಿ ತಮ್ಮ ನನ್ನ ಮಾಮ ಅದ ಇವ್ರಂತ ಹೇಳಿದ್ರೆ ಐ ಕ್ಯಾನ್ ವರ್ಕ್ ನಾರ್ಮಲ್ ವರ್ಕ್ ಮಾಡ್ಬೋದು. ಫುಲ್ ಫ್ಲೆಜ್ ಆಕ್ಷನ್ ಬಂದ್ಬಿಟ್ಟು ಮಾರ್ಚ್ ಎಂಡಿಂದ ಮಾಡ್ಬೋದು. ನೀವು ಹೋಗ್ಬೇಕಾದ್ರೆ ಎಮೋಷನಲ್ ಆಗಿರಿ, ಒಂದು ತಿಂಗಳ ಕಾಲ ಫಸ್ಟ್ ಟೈಮ್ ಮನೆ ಬಿಟ್ಟು ಹೋಗ್ತಿದ್ದೀರಿ ಅಂತ. ಸೊ ಇವತ್ತು ಬಂದ್ರಿ, ಗೇಟ್ ಒಳಗಡೆ ಬಂದಾಗ ಅಭಿಮಾನಿಗಳ ಈ ಒಂದು ಸ್ವಾಗತ ಏನು ಅನ್ನಿಸ್ತು ಆ ಕ್ಷಣ? ಇವಾಗಿಂದ ನಮ್ಮ 38 ವರ್ಷದಿಂದ ಆ ಊರೇ ನನ್ನ ಬೆಳೆಸ್ತಾ ಇದ್ದಾರೆ. ಇವತ್ತಿಂದ ಬೆಳೆಸ್ತಾ ಇರೋದಂತಲ್ಲ, ಶಿವಣ್ಣನಿಗೆ ಏನಾದ್ರು ಆಗಬೇಕು ಅಂತ ಇದ್ರದ್ದು ಯಾವಾಗಿದ್ರು ಅವ್ರು ನನ್ನ ಅದೇ ಥರ ಹೂಲೇ ಬೆಳೆಸ್ತಿದ್ದಾರೆ. ಅದು ನನಗೇನು ಅದಕ್ಕಿಂತ ಹೆಚ್ಚೇನಂದರೆ ಅವ್ರ ಪ್ರೀತಿ, ಅವ್ರ ಕಾಳಜಿ ಇದೆಯಲ್ಲ, ಏನಾಗಿದೆ ಪ್ರತಿಯೊಬ್ಬರಿಗೂ ಹೋಗಿಲ್ಲ. ನನಗೆ ಅದು ಭಾಳ ಟಚ್ ಆಯಿತು. ಕಿಂಗ್ ಇಸ್ ಬ್ಯಾಕ್ ಅಂತ ನಿಮ್ಮನ್ನ ಇವತ್ತು ವೆಲ್ಕಮ್ ಮಾಡಿದ್ರು ಎಲ್ಲ ಅಭಿಮಾನಿಗಳು. ಕಿಂಗ್ ಇಸ್ ಬ್ಯಾಕ್ ಕಿಂಗ್ ವಿಲ್ ಬಿ ಆಲ್ವೇಸ್ ಬ್ಯಾಕ್. ಈಗ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂಥದ್ದು ಬೇರೆ ಇರುತ್ತೆ. ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ, ಸಹಜವಾಗಿ ಕುಗ್ಗಿ ಹೋಗ್ತಾರೆ. ಸೊ ಅಂತ ಸಂದರ್ಭಗಳನ್ನ ಫೇಸ್ ಮಾಡೋರ್ಗೂ ಕೂಡ ಈ ಸಿಚುವೇಶನ್ ಇನ್ಸ್ಪಿರೇಷನ್ ಆಯ್ತು. ಧೈರ್ಯ ಕೊಡೋರು ಇವರು ಜಾಸ್ತಿ ಮನೆಯವರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಅವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರು ಇರ್ಬೋದು. ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬ ಜನ ಇದ್ದಾರೆ. ಆ ಥರ ವರುಣ್ ಇರ್ಬೋದು, ಇಲ್ಲ ನಮ್ಮ DKD ಒಂದು ಬ್ಲಾಕ್ ಇದೆ, ಅನುಶ್ರೀ, ಅಕ್ಷಿತಾ, ಚಿನಿಪ್ರಕಾಶ್, ವಿಜಯರಾಘವೇಂದ್ರ, ಅವರೆಲ್ಲ ಶೂಟ್ ನಡೀತಿರ್ಬೇಕಾದ್ರೆ. ಆಮೇಲೆ ಅರ್ಜುನ್ ಜನ್ಯ, ರಮೇಶ್ ರೆಡ್ಡಿ ಅವರು, ಶ್ರೀಕಾಂತ್ ಇರ್ಬೋದು, ಎಲ್ಲರೂ ನಾಗಿ ತುಂಬ ಜನ ದೇರ್ ಆಲ್ವೇಸ್ ಬಿಹೈಂಡ್. ಧೈರ್ಯ ಇದೆ. ಆಮೇಲೆ ಏನಾಗುತ್ತೆ ನನಗೆ ಅದ್ರ ಬಗ್ಗೆ ಕೇಳಿಲ್ಲ, ಅದಕ್ಕೆ ನೋಡೋಣ ಅಷ್ಟೇ ಇದ್ದಿದ್ದೆ ಹೊರತು ಏನಾಗ್ಬೋದು ಹೆಂಗಾಗ್ಬೋದು ಅಂತ. ಬಟ್ ಡಾಕ್ಟರ್ ಮನೋರ್ ಅದೇ ಹೇಳ್ತಿದ್ರು, ನೀವು ಧೈರ್ಯ ಮೆಚ್ಚಬೇಕಾಯ್ತು, ಹೆಂಗೆ ಓಪನ್ ಆಗಿ ಹೇಳಿದ್ದೀರಾ, ಇವತ್ತು ಇನ್ಸ್ಪಿರೇಷನ್ ಆಗಿತ್ತು. ಅವ್ರು ಬಂದು ಏನೇನಿಲ್ಲ ಆಗಿ ಎಲ್ಲ ಆಯಿತು. ಒಂದು 3-4 ಡೇಸ್ ರಿಪೋರ್ಟ್ ಬಂತು, ಪೆಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ ಫ್ರೀ ಅಂತ ಬಂತು. ಸೊ ಅದೇ ಹೈಯೆಸ್ಟ್. ಅದಕ್ಕಿಂತ ಇನ್ನು ಹೆಚ್ಚು ಇನ್ನೇನು ಬೇಕು ಹೇಳಿ. ಟ್ರೀಟ್ಮೆಂಟ್ ಪ್ರೊಸೆಸ್ ಹೇಗಿದೆ? ಅಂದರೆ ನೀವೇ ಹೇಳ್ತೀರಲ್ಲ, ಭಯಪಡೋದು ಏನಿಲ್ಲ ಅಂತ ನೀವೇ ಧೈರ್ಯ ಜೊತೆಗೆ ಡಾಕ್ಟರ್ ಬಂದು ಧೈರ್ಯ ಕೊಡೋದಿಲ್ಲ. ಶಿವಣ್ಣ ನೀವು ಮುಗಿದ ಮೇಲೆ ನಿಮ್ಮ ಚಾಲೆಂಜ್ ಸ್ಟಾರ್ಟ್ ಮಾಡಿಬಿಡಿ. ಆ ಥರದೊಂದು ಆತ್ಮವಿಶ್ವಾಸ, ಈ ಥರದೊಂದು ಸಮಸ್ಯೆ ಇರೋದಕ್ಕೊಂದು ಪಾಠ ಆಗಿರುತ್ತೆ ಅಂತ ಆತ್ಮವಿಶ್ವಾಸ ಇದ್ದರೆ ಇಲ್ಲಮ್ಮ, ಎಲ್ಲ ಮನುಷ್ಯನಿಗೂ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರ್ತಮ್ಮ. ಜೊತೆಯಲ್ಲಿ ಧೈರ್ಯವಾಗಿ ಹೋಗ್ಬೇಕಷ್ಟೇ. ಏನೇ ಆಗಲಿ ಪರವಾಗಿಲ್ಲ ಅಂತ ಮುಂದೋಗ್ಬೇಕಷ್ಟೇ. ಟ್ರೀಟ್ಮೆಂಟ್ ಪ್ರೊಸೆಸ್ ಹೇಗಿದೆ? ಯಾಕಂದರೆ ಆರ್ ಸರ್ಜರಿ ಅಲ್ಲ, ಆರ್ ಸರ್ಜರಿನ ಒಟ್ಟಿಗೆ ಸೇರಿಸಿ ಮಾಡಿರೋದು, ಇದೇ ಇದನ್ನು ಮಾಡಿರೋದು. ಬಟ್ ಆ ಹೊಲಿಗೆದು 190 ಮಾರ್ಗೆ ನನಗೆ ಅದೆಲ್ಲ ಗೊತ್ತಿಲ್ಲ. ಯಾಕಂದರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ. ಅವರ ಡಾಕ್ಟರ್ ಅದ್ರ ಬಗ್ಗೆ ಹೇಳೂ ಇಲ್ಲ ನನ್ನ ಹತ್ರ. ಚೆನ್ನಾಗಿ ಆಯ್ತು. ಅವರು ನಂಬಿರೋದು ನಿಮ್ಮನ್ನ. ಸೊ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ, ನೀವು ನಿಮ್ಮಲ್ಲಿ ಹೇಗೆ ಧೈರ್ಯ ತಗೊಂಡ್ರಿ ಅಂತ ಹೇಳಿ. ಯಾಕಂದ್ರೆ ನೀವು ಯಾರು ಹೇಳೋಕೆ ಆಪ್ಷನೇ ಇಲ್ಲ, ನೀವೇ ಎಲ್ಲಾನು ತಗೊಳ್ಬೇಕು. ನನಗೆ ಡಾಕ್ಟ್ರ್ ಹತ್ರ ಒಂದು ಝೂಮ್ ಕಾಲ್ ಮಾಡಿದಾಗಲೇ ನನಗೆ ಅವ್ರನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಗಿತ್ತು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡಿದ್ವಿ, ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮೇಲಿದ್ದಿದ್ದು ನಂಬಿಕೆ ನನಗೆ ತುಂಬ ನಂಬಿಕೆ ಇತ್ತು. ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ನ, ಮನೋ ಅಂತ ಹೇಳ್ಬಿಟ್ಟು. ಅವ್ರನ್ನೆಲ್ಲ ಭಾಳ ಫೇಮಸ್. ಅವರಲ್ಲಿ ನಮ್ಮ ಕನ್ನಡದವ್ರು, ಆ್ಯಕ್ಚುಲಿ ಕನ್ನಡ ಮಾತಾಡ್ತಾರೆ, ಅವ್ರು ಬೇಲೂರವರು. ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ, ನೀವುಗಳಾಗಲಿ, ಮತ್ತು ಪ್ರೆಸ್ನವರಾಗಲಿ ಎಲ್ಲ, ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಪೂಜೆ ಮತ್ತು ಆಶ್ವಾಸನೆ, ಆಮೇಲೆ ಪ್ರೇ ಮಾಡಿದ್ರು ಅವರು. ನಾನು ಹೆಂಗೆ ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು. ಸೊ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇತ್ತು. ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಬಿಟ್ಟು ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳಲ್ಲ ಅಂತ. ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಡಾಕ್ಟರ್ ಹತ್ರ, ಇಲ್ಲಿ ಡಾಕ್ಟರ್ನ, ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು, ನೀವು ಅದಕ್ಕೆ ಪ್ರಕಾರ ಹೇಳಿ. ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಏನೂ ಹೇಳಲಿಲ್ಲ.
ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ ಸೆಕೆಂಡ್ ಡೇಗೆ ಇವಾಗ ಡಾಕ್ಟರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ, 2ನೇ ದಿವಸನೇ ನಡೆಸಿದ್ರು ಅವ್ರಿಗೆ. ಎವ್ರಿ ಡೇ ಈ ಬಿಕೇಮ್ ಬೆಟರ್ ಆ್ಯಂಡ್ ಬೆಟರ್. ಆಮೇಲೆ ಡಾಕ್ಟ್ರು ನಮಗೆ ಇದ್ರ ಬಗ್ಗೆ, ಯಾಕಂದರೆ ಹೀಗೆ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತೇಳಿ, ಯಾಕಂದರೆ ಏನು ಮುಚ್ಚಿಡಲಿಲ್ಲ. ಆಮೇಲೆ ಅದನ್ನು ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರಾ. ಸೊ ಅವ್ರು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ನೀವು ಅಂತ ಹೇಳಿದ್ರು. ಏನೋ ನಾನು ನಿಮಗಿನ್ನ ಚೆನ್ನಾಗಿ ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ, ಶೂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡಬೇಕಂತ ಇವಾಗ ನೋಡ್ಬೇಕು ಇನ್ಮೇಲೆ. ಹೌದು, ಅದು ಸೌತ್ ಬೀಚ್ ಅಂತ, ಅಲ್ಲಿಗೆ ಹೋಗಿದ್ವಿ, ಅವಾಗ ತೆಗ್ದಿದ್ದು. ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಡಾಕ್ಟರ್ಸ್ದು ವೀಡಿಯೋಗಳಿದೆ. ಆಮೇಲೆ ಅವರು ಫಸ್ಟ್ ಡೇಯಿಂದ ಹೆಂಗೆ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಮಾಡಿದ್ದೀನಿ. ನಂಗೆ ಗೊತ್ತಿಲ್ಲ ಪ್ರೊಸೆಸ್ ಹೇಗಿತ್ತು ಅಂತ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು. ಪ್ರೊಸೆಸ್ ಹೇಗಾಯ್ತು ಅನ್ನೋದು ಸ್ವಲ್ಪ ಹೇಳ್ಬೋದು. ಅಂದ್ರೆ ಆಪರೇಷನ್ ಆಗಿ 2 ದಿನಕ್ಕೆ ಎನರ್ಜಿ ಕಿಂಗ್ ಎದ್ದಿದ್ಕೊಂಡು ಓಡಾಡ್ತಾ ಎಲ್ಲ ಓಕೆ, ಅದು ನಾವು ಆ ಊಹೆ ಮಾಡಿದ್ವಿ. ಯಾಕಂದ್ರೆ ಶಿವಣ್ಣಗೆ ಆ ಎನರ್ಜಿ ಇದೆ ಅಂತೇಳಿ. ಆ ಪ್ರೊಸೆಸ್ ಹೇಗಿತ್ತು ಅಂತ, ಟ್ರೀಟ್ಮೆಂಟ್ ಏನೇನು ತಗೋಬೇಕಾಗಿತ್ತು, ಏನೇನು ಫುಡ್ ತಿನ್ಬೇಕಾಗಿತ್ತು, ಹೇಗೆ ಅಂತ? ಫುಡ್ ಕೇಳ್ಬೇಡಿ, ಭಾಳ ಕಮ್ಮಿ ಟೇಸ್ಟ್ ಬಂದಿರಲಿಲ್ಲ ಪ್ರಾಪರಾಗಿ ಕರೆಕ್ಟಾಗಿ. ಫಸ್ಟ್ 3-4 ಡೇಸ್ ಬರೀ ಲಿಕ್ವಿಡ್ ಡಯಟ್ಲೇ ಇದ್ದಿದ್ದು. ಅದಾದಮೇಲೆ ಸ್ವಲ್ಪ ರಸಮನ್ನು ಇವರೇ ಅಡುಗೆ ಮಾಡ್ತಾಯಿದ್ರು. ಅಲ್ಲೂ ಕಿಚನ್ ಓಪನ್ ಆಗಿತ್ತು, ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು. ಆಮೇಲೆ ಸ್ವಲ್ಪ ಊಟ ಮಾಡ್ತೀವಿ. ಇವಾಗ ಸ್ವಲ್ಪ ಬೆಟರ್. ಬಟ್ ಸೆಕೆಂಡ್ ಡೇ ಅಂದರೆ ನನಗೇನಂದರೆ ಏನು ಹೇಳ್ತಾರಲ್ಲ ಏನು ಇರ್ಬೋದು ಅಂತ, ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು, ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು. ಸೆಕೆಂಡ್ ಡೇ 3rd ಡೇಯಿಂದ ವಿತೌಟ್ ಐ ಶು ಆಫನ್ ವಾಕ್ ಮಾಡ್ತಾಯಿದ್ದೆ. ಅದು ಸ್ಲೋವಾಗಿ, ಯಾಕಂದ್ರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು. ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಅದನ್ನ ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇ ಮಾಡಿ. ಸೊ ಅದನ್ನ ಯಾಕಂದ್ರೆ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ. ಹೇಳ್ತಾ ಇರ್ತಾರೆ, ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನೀವು ತುಂಬ ಫೋರ್ಸ್ ಮಾಡ್ತೀನಿ. ಸ್ವಲ್ಪ ಕಟ್ ಔಟ್ ಮಾಡ್ಕೊಂಡು ಐ ಡೋಂಟ್ ನೋ ಸಮ್ ಆಫ್ ದಟ್ ಕಾನ್ಫಿಡೆನ್ಶಿಪ್ ಅಂತ. ಅನಾರೋಗ್ಯ ಅಂತ ಬಂದಾಗ ಕ್ಯಾನ್ಸರ್ ಬೇರೆ ಯಾವುದೇ ಸಮಸ್ಯೆ ಬಂದರೂ ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ. ಸೊ ಇವಾಗ ಒಂದು ಪ್ರೋಸೆಸ್ ಅಲ್ಲಿ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆದರೆ ಬಿಟ್ಟರೆ ಎಲ್ಲೂ ಮಾನಸಿಕವಾಗಂತೂ ಕುಗ್ಗಿರಲಿಲ್ಲ. ಆ ಥರದ ಅನಾರೋಗ್ಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನುವಂಥ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ. ಇಲ್ಲ, ನಾನು ಎಲ್ಲ ತಾನೇ ಬರುತ್ತಮ್ಮ. ಅದು ಜೀವನನೇ ಒಂದು ಪಾಠ, ನಮ್ಗೆ ಕಲಿಸುತ್ತಮ್ಮ. ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ. ಬಟ್ ನಮ್ಮ ಸಪೋರ್ಟ್ ಹೇಳ್ದಲ್ಲ, ಅದೇ ಥರ ನೀವು DKD ಒಂದು ಸಪೋರ್ಟ್ ಇರ್ಬೋದು. ಇಲ್ಲ ಭಾರತೀಯನದು ರಿಲೀಸ್ ಆಯಿತು, ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು, ಅವಾಗ ಪ್ರಮೋಷನ್ ಅಂತ ಹೋಗ್ತಿತ್ತು. ಅವಾಗ ನನಗೆ ಐ ಡ್ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್. ನನಗೆ ಇದಕ್ಕೆ ಕ್ಯಾನ್ಸರ್ ಇದೆ, ನಾನು ಹೋಗ್ಬೋದಾ, ಮಾಡೋಕ್ಕಾಗುತ್ತಾ? ಇಲ್ಲ, ನಾನು ಧೈರ್ಯ ಮಾಡಿದೆ. ಇಲ್ಲಿ ಹೇಳ್ತೀವಿ ಅದ್ರ ಕಡೆ ಪ್ರಮೋಷನ್ಸ್ ಇರ್ಬೋದು, ಇಲ್ಲಾಂದರೆ ಇಂಟರ್ವ್ಯೂಸ್ಗಳಿರ್ಬೋದು, ಇಲ್ಲ ಊರಿಗೆ ಹೋಗಿ ಸಿರ್ಸಿಗೆ ಹೋಗಿದ್ದು, ಎಷ್ಟು ದೂರ ಟ್ರಾವೆಲ್ ಮಾಡಿದ್ದು, ಹುಬ್ಳಿಗೆ ಹೋಗಿದ್ದು. ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು ಮೆಡಿಸಿನಲ್ ಆಗಿರ್ಬೋದು, ಇಲ್ಲ ನನ್ನ ಕರಿಯರ್ ಇರ್ಬೋದು, ಇಟ್ ಯೂಸ್ ಟು ಬೂಸ್ಟ್ ಮೀ ಅಪ್. DKD ಅವಾಗವಾಗ ಹೇಳ್ತಿದ್ದೆ, ನಾನು ಡ್ಯಾನ್ಸ್ ಮಾಡೋದು ಇವ್ರು ಹೇಳ್ತಿದ್ರು, ಇಲ್ಲ ಕರಿಬೇಡಿ ಅವಾಗವಾಗ, ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ. ನಾನು ಹೇಳಿದೆ, ಯಾಕೆ ನಾನು ಕರಿತಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಹಿಂಗಾಗಿದೆ, ಅದಕ್ಕೋಸ್ಕರ ಇಲ್ಲ ಕರೀರಿ ನೀವು.